ಅವ್ರ ನಾಯಕರನ್ನು ಮೆಚ್ಚಿಸಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಯಾವ ನಮ್ಮ ತೆರಿಗೆ ನಮ್ಮ ಹಕ್ಕನ್ನು ಉಳಿಸ್ತೀರಿ ನೀವು? ಅಂದರೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂಪೂರ್ಣವಾಗಿ ತಲೆಬಾಗಿ ಹೋಗಿದ್ದಾರೆ ಅಂತೀರಾ? ಅದು ಇಲ್ಲಿಗೆ ಇಷ್ಟೇ ಅಲ್ಲ. ಮೊನ್ನೆ ತೆಲಂಗಾಣ ಚುನಾವಣೆ ಆಯಿತು. ತೆಲಂಗಾಣ ಚುನಾವಣೆಗೆ ಕರ್ನಾಟಕ ರಾಜ್ಯದ ಸರ್ಕಾರದಿಂದ ಜಾಹೀರಾತನ್ನು ಕೊಟ್ಟಿದ್ದರಲ್ಲ, ಎಷ್ಟು ಕೋಟಿ ಜಾಹೀರಾತು ಕೊಟ್ಟಿದ್ದೀರಿ ಜನಗಳ ಮುಂದೆ ಇಡಿ. ಇದು ಅವರು ಸ್ಲೋಗನ್ ಇಡಬೇಕಾಗಿರೋದು ನಮ್ಮ ತೆರಿಗೆ ನಮ್ಮ ಹಕ್ಕು ಅಲ್ಲ, ನಮ್ಮ ತೆರಿಗೆ ನಮ್ಮ ಕಾಂಗ್ರೆಸ್ಸಿಗೆ, ನಮ್ಮ ತೆರಿಗೆ ನಮ್ಮ ಕಾಂಗ್ರೆಸ್ಗೆ ಅಂತ ಇಟ್ಕೋಬೇಕಷ್ಟೆ, ಕಾಂಗ್ರೆಸ್ಸಿಗರ ಹಕ್ಕು ಅಂತ ಹೇಳಿ. ಅವ್ರ ಸಂಸದರು ಹೇಳ್ತಾರೆ ಪ್ರತ್ಯೇಕ ರಾಷ್ಟ್ರದ ವಿಚಾರವಾಗಿ ಮಾತಾಡ್ತಾರೆ ತೆರಿಗೆ ವಿಚಾರದಲ್ಲಿ. ಈಗ ಪಕ್ಕದ ರಾಜ್ಯಕ್ಕೆ ಕೊಟ್ಟಿರುವಂಥ ಹಣ ಅದನ್ನೇ ಅವರು ಹೇಳಬೇಕು ಜನಗಳ ಮುಂದೆ. ಜನ ಇದನ್ನು ನೋಡ್ತಾರೆ. ಅಷ್ಟು ಸುಲಭವಾಗಿ ಇವರು ಈ ಡ್ರಾಮನ ಕಳೆದ 5-6 ತಿಂಗಳಿಂದ ನಡೆಸ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕಾಲ ಸನ್ನಿಹಿತವಾಗ್ತಾಯಿದೆ. ಅವ್ರ ನಾಯಕರನ್ನು ಮೆಚ್ಚಿಸಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಯಾವ ನಮ್ಮ ತೆರಿಗೆ ನಮ್ಮ ಹಕ್ಕನ್ನು ಉಳಿಸ್ತೀರಿ ನೀವು? ಅಂದರೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂಪೂರ್ಣವಾಗಿ ತಲೆಬಾಗಿ ಹೋಗಿದ್ದಾರೆ ಅಂತೀರಾ? ಅದು ಇಲ್ಲಿಗೆ ಇಷ್ಟೇ ಅಲ್ಲ. ಮೊನ್ನೆ ತೆಲಂಗಾಣ ಚುನಾವಣೆ ಆಯಿತು. ತೆಲಂಗಾಣ ಚುನಾವಣೆಗೆ ಕರ್ನಾಟಕ ರಾಜ್ಯದ ಸರ್ಕಾರದಿಂದ ಜಾಹೀರಾತನ್ನು ಕೊಟ್ಟಿದ್ದರಲ್ಲ, ಎಷ್ಟು ಕೋಟಿ ಜಾಹೀರಾತು ಕೊಟ್ಟಿದ್ದೀರಿ ಜನಗಳ ಮುಂದೆ ಇಡಿ. ಇದು ಅವರು ಸ್ಲೋಗನ್ ಇಡಬೇಕಾಗಿರೋದು ನಮ್ಮ ತೆರಿಗೆ ನಮ್ಮ ಹಕ್ಕು ಅಲ್ಲ, ನಮ್ಮ ತೆರಿಗೆ ನಮ್ಮ ಕಾಂಗ್ರೆಸ್ಸಿಗೆ, ನಮ್ಮ ತೆರಿಗೆ ನಮ್ಮ ಕಾಂಗ್ರೆಸ್ಗೆ ಅಂತ ಇಟ್ಕೋಬೇಕಷ್ಟೆ, ಕಾಂಗ್ರೆಸ್ಸಿಗರ ಹಕ್ಕು ಅಂತ ಹೇಳಿ. ಅವ್ರ ಸಂಸದರು ಹೇಳ್ತಾರೆ ಪ್ರತ್ಯೇಕ ರಾಷ್ಟ್ರದ ವಿಚಾರವಾಗಿ ಮಾತಾಡ್ತಾರೆ ತೆರಿಗೆ ವಿಚಾರದಲ್ಲಿ. ಈಗ ಪಕ್ಕದ ರಾಜ್ಯಕ್ಕೆ ಕೊಟ್ಟಿರುವಂಥ ಹಣ ಅದನ್ನೇ ಅವರು ಹೇಳಬೇಕು ಜನಗಳ ಮುಂದೆ. ಜನ ಇದನ್ನು ನೋಡ್ತಾರೆ. ಅಷ್ಟು ಸುಲಭವಾಗಿ ಇವರು ಈ ಡ್ರಾಮನ ಕಳೆದ 5-6 ತಿಂಗಳಿಂದ ನಡೆಸ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕಾಲ ಸನ್ನಿಹಿತವಾಗ್ತಾಯಿದೆ. ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮತ್ತು ನಮ್ಮ ತೆರಿಗೆ ನಮ್ಮ ಹಕ್ಕುನ ಬದಲು ನಮ್ಮ ತೆರಿಗೆ ಕಾಂಗ್ರೆಸ್ಗೆ ಅನ್ನೋ ಮಾತನ್ನು ಕೂಡ ಕಾಂಗ್ರೆಸ್ ನಾಯಕರು ಇಟ್ಕೋಬೇಕಾಗುತ್ತೆ. ರಾಜಕೀಯಕ್ಕೋಸ್ಕರ ಓಲೈಕೆ ಮಾಡಲಿಕ್ಕೆ ಈ ರೀತಿಯಾದ ಒಂದು ರೀತಿ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪ್ರಶಾಂತ್ ಜೊತೆ ಸುನಿಲ್, TV9 ಬೆಂಗಳೂರು.